ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನವರ ಮುಖವಾಡದ ಅಲಂಕಾರ ಯಾವ ರೀತಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಸೊ 3 ಐಟಮ್ಸ್ ಇದ್ರೆ ಸಾಕು, ತುಂಬಾ ಚೆನ್ನಾಗಿ ಈ ಒಂದು ಅಮ್ಮನವರ ಮುಖನ ಈ ರೀತಿ ಕಾಣಿಸೋ ರೀತಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದಾರಲ್ವಾ. ಸೊ ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಹೊಸೊಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬೆಳ್ಳಿ ಮುಖವಾಡ ಆಗಿರೋದ್ರಿಂದ ಜಾಸ್ತಿ ನಾನು ಐಟಮ್ಸ್ ಏನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ, ಏಕೆಂದರೆ ಬೆಳ್ಳಿ ಇವಾಗಂತೂ ತುಂಬಾ ರೇಟ್ ಆಗಿರುತ್ತೆ. ಹಾಗಾಗಿ ಎಷ್ಟು ನಿಮಗೆ ಐಟಮ್ಸ್ ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿಕೊಂಡು ಅಲಂಕಾರನ ಮಾಡ್ಕೊಳ್ಳಿ. ಫಸ್ಟು ಅರಿಶಿನ ಮತ್ತು ಕುಂಕುಮದಿಂದ ನಾನು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಫಸ್ಟು ಅರಿಶಿನ ಒಂದು ಬಟ್ಲಲ್ಲಿ ಕಲಿಸ್ಕೊಂಡು ಅದನ್ನು ಸ್ವಲ್ಪ ಕುಂಕುಮ ಇಡೋ ಜಾಗದಲ್ಲಿ ಫಸ್ಟ್ ಇಟ್ಟು ಅದಾದಮೇಲೆ ಕುಂಕುಮ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕುಂಕುಮದ ಕೆಳಗಡೆ ಇನ್ನೊಂದು ಡಾಟು ನಾನು ಅರಿಶಿನ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಕಾಣಿಸ್ತಾ ಇದೆ ಅಂತ. ಅದಾದಮೇಲೆ ಕೆನ್ನೆಗೆ ಕೂಡ ಅರಿಶಿನ ಹಚ್ಕೋತಾ ಇದ್ದೀನಿ. ಆ ಕಡೆ ಕಿವಿ ಈ ಕಡೆ ಕಿವಿಯಿಂದ ನೀಟಾಗಿ ಸುತ್ತಲೂ ಹಚ್ಕೊಳ್ಳಿ, ಕೆನ್ನೆಯಿಂದ ಕಿವಿವರೆಗೂ ಹಚ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಈ ರೀತಿ ಅರಿಶಿನ ಹಚ್ಕೊಂಡ್ಮೇಲೆ, ಅಂದರೆ ಅರಿಶಿನ ಕಲಸಿರ್ತೀವಲ್ಲ ಅದನ್ನು ಫಸ್ಟ್ ಹಚ್ಕೊಳ್ಳಿ. ಅದಾದಮೇಲೆ ಅರಿಶಿನ ಡ್ರೈ ಅರಿಶಿನ ಏನಿರುತ್ತೋ ಅದನ್ನು ಹಚ್ಕೊಂಡ್ರೆ ನೀಟಾಗೆ ಕುತ್ಕೊಂಡಿರುತ್ತೆ. ಒಂದು 3 ದಿನವರೆಗೂ ಈ ಅರಿಶಿನ ಎಲ್ಲೂ ಕೂಡ ನಿಮಗೆ ಉದುರೋದಿಲ್ಲ. ಅದಾದಮೇಲೆ ಸ್ವಲ್ಪ ಸೈಡಲ್ಲಿ ಆ ಕಡೆ ಈ ಕಡೆ ಸೈಡಲ್ಲಿ ಲೈನ್ಸ್ ಕೊಟ್ಟಿರ್ತಾರೆ, ನ್ಯಾಚುರಲಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ರೀತಿ ಐಲೈನರಲ್ಲಿ ಬರ್ಕೊಂಡ್ರೆ ನೀಟಾಗೆ ಕೂದಲು ಇರೋ ಥರನೇ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಈ ರೀತಿ ನಾನು ಲೈನನ್ನು ಹಾಕ್ಕೊಂಡಿದ್ದೀನಿ. ತುಂಬ ನ್ಯಾಚುರಲ್ ಫಿನಿಶಿಂಗ್ ಕೊಡಲಿಕ್ಕೆ ಈ ಥರ ಬ್ಲ್ಯಾಕ್ ಐಲೈನರಲ್ಲಿ ಬರ್ಕೊಳ್ಳಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ಐಬ್ರೋನ ಫಿಲ್ ಮಾಡ್ಕೋಬೇಕು. ಮೇಲ್ಗಡೆ ಒಂದು ಲೈನ್ ಕೊಟ್ಟಿರ್ತಾರೆ ನೋಡಿ, ಅದು ತುಂಬ ಹಚ್ಚಿದ್ರು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಆ ಲೈನ್ಗೆ ಒಂದು ಲೈನ್ನ ಹಾಕ್ಕೊತಾ ಇದ್ದೀನಿ. ಹಚ್ಬೇಕಾದ್ರೆ ಈ ರೀತಿ ಆಗೋದು ಸಹಜ. ಹಾಗಾಗಿ ಒಂದು ಟಿಶ್ಯೂ ಪೇಪರು ಇಲ್ಲಾಂದರೆ ಒಂದು ವೆಟ್ ವೈಪ್ಸ್ ಏನಾದರೂ ಇಟ್ಕೊಂಡು ಅವಾಗವಾಗ ಒರೆಸ್ಕೊತಾ ಇರಿ, ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಕಣ್ಣಿನ ಭಾಗ ಏನಿರುತ್ತೋ ಅದ್ರದ್ದು ಅಷ್ಟೇ ಮೇಲೆ ಕೆಳಗೆ ಲೈನ್ನ ಹಾಕ್ಕೊಂಡು ಸೆಂಟ್ರಲ್ಲಿ ಐಬಾಲ್ ಅದನ್ನು ಕೂಡ ಈ ರೀತಿ ಬರ್ಕೊಂಡ್ರೆ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಈ ಕಡೆ ಐಬ್ರೋ ಬರಿಬೇಕಾದ್ರೆ ಅದು ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳು ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಆ ಕಡೆ ಸೈಡನ್ನು ಕೂಡ ಅದೇ ರೀತಿ ಬರ್ಕೊಂಡಿದ್ದೀನಿ. ಕಣ್ಣು ಕೂಡ ಅಷ್ಟೇ ಈ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನ್ಯಾಚುರಲ್ ಆಗಿ ಕಣ್ಣಿದೆಯೇನೋ ಅನ್ಬೇಕು, ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಐಲೈನರು ಹಚ್ಚಿದ್ದೀವಿ. ಸೊ ಫೈನಲಿ ಅಮ್ಮನವರ ಅಲಂಕಾರ ಈ ರೀತಿ ಆಗಿದೆ. ಈಗ ಮೇಲ್ಗಡೆ ನಾನು ಅರಿಶಿನದಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಒಂದೇ ರೀತಿ ಮಾಡ್ಕೊಳ್ಬಾರ್ದು, ಅವಾಗವಾಗ ನಾವು ಈ ರೀತಿ ಚೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಮ್ಮನವರು. ಸೊ ಮೇಲ್ಗಡೆ ಎಲ್ಲ ನಾವು ಹೂವು ಹಾಕ್ತೀವಲ್ವ ಅದು ಕವರ್ ಆಗುತ್ತೆ. ಸೊ ಅರಿಶಿನ ಹಚ್ಚಿದ್ದೀನಲ್ಲ ಅದ್ರ ಮೇಲ್ಗಡೆನೂ ಬೇಕು ಅಂದರೆ ನೀವು ಕುಂಕುಮ ಎಲ್ಲ ಹಚ್ಕೊಬೋದು. ಲಾಸ್ಟಲ್ಲಿ ಲಿಪ್ಸಿಗೆ ಕುಂಕುಮ ಹಚ್ಚಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ನ್ಯಾಚುರಲ್ ಫಿನಿಶಿಂಗ್ ಬರೋದಿಲ್ಲ. ಬಟ್ ನಾನಿಲ್ಲಿ ಅಮ್ಮನವರಿಗೆ ಅಂದ್ಬಿಟ್ಟು ಲಿಪ್ಸ್ಟಿಕ್ನ ಸಪ್ರೇಟಾಗಿ ಇಟ್ಟಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಅದೇ ಥರನೇ ಈ ವಿಡಿಯೋದಲ್ಲೂ ಕೂಡ ಅದೇ ಒಂದು ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದು ವೆಟ್ ವೈಪ್ಸ್ ತೊಗೊಂಡು ನೀಟಾಗೆ ಬರ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ವೈಪ್ಸ್ ಆದರೆ ಚೆನ್ನಾಗಿರುತ್ತೆ, ನಾರ್ಮಲ್ ಬಟ್ಟೆಗಿಂತ ಈ ರೀತಿ ಫೇಸ್ ಒರೆಸೋದು ನಿಮ್ಮ ಹತ್ರ ಇರುತ್ತಲ್ವ ವೆಟ್ ವೈಪ್ಸು, ಅದರಿಂದ ಕ್ಲೀನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಲಿಪ್ಸ್ಟಿಕ್ಕು ಎಕ್ಸ್ಟ್ರಾ ಏನಿತ್ತು ಅದನ್ನೆಲ್ಲ ನಾನು ಈ ರೀತಿ ರಿಮೂವ್ ಮಾಡ್ಕೋತಾ ಇದ್ದೀನಿ. ಸೊ ಫೈನಲಿ ಈ ರೀತಿ ಕಾಣಿಸ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ದೃಷ್ಟಿ ಬಟ್ಟನ್ನ ಇಟ್ಕೋತಾ ಇದ್ದೀನಿ. ಲೆಫ್ಟ್ ಸೈಡಲ್ಲಿ ದೃಷ್ಟಿ ಬಟ್ಟು ಯಾವಾಗಲೂ ಇಡಬೇಕಾಗುತ್ತೆ. ಸೊ ಇಷ್ಟ ಆದಮೇಲೆ ಇವಾಗ ತಾಳಿನ ಹಾಕ್ತಾ ಇದ್ದೀನಿ. ತಾಳಿ ಹಾಕಿದ್ಮೇಲೆ ಅಮ್ಮನವ್ರ ಮುಖನೇ ಚೇಂಜ್ ಆಗ್ತಾ ಇದೆ ನೋಡ್ಬೋದು. ಸೊ ಅದನ್ನು ಹಿಂದೆ ಈ ರೀತಿ ಕಟ್ಟಿದ್ದೀನಿ, ಇದು ಸ್ವಲ್ಪ ಲೆಂತ್ ಇದೆ ಹಂಗಾಗಿ. ಅದಾದಮೇಲೆ ಸಿಂಧೂರನ ಇಡ್ತಾ ಇದ್ದೀನಿ, ಸಿಂಧೂರ ತಿಲಕ ಅಂತಾರಲ್ಲ ಅದು. ಅದಾದಮೇಲೆ ಮೂಗುತಿ ಕೂಡ ಇಟ್ಟಿದ್ದೀನಿ. ಸೊ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಮೂಗುತಿ ಹಾಕಿದ್ರೆ. ಅದಾದಮೇಲೆ ಇಯರಿಂಗ್ಸು ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಒಂದು ಇಯರಿಂಗ್ಸ್ ಹಾಕಿದ್ರೆ ಫೈನಲಿ ಅಮ್ಮನವರ ಮುಖ ಈ ರೀತಿ ರೆಡಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿರುವಂತಹ ಮುಖವಾಡದ ಅಲಂಕಾರ ಇದೇ ರೀತಿನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಮೇಲೆ ಒಂದು ಹೂವನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕಾಣಿಸುತ್ತೆ.
ನೋಡಿ ಫ್ರೆಂಡ್ಸ್, ಅಮ್ಮನವರ ಮುಖ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಂತ ನಾನು ಇದನ್ನು ಹಾಗೆ ಇಟ್ಟು ತೋರಿಸ್ತಾ ಇದ್ದೀನಿ. ನೀವು ಕಳ್ಸಕ್ಕೆ ಇಟ್ಟ ಮೇಲೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.